ಮಾಡಿ ಬಂದರು. ನಿಮಗೋಸ್ಕರ ನಾನು ಎಷ್ಟೊಂದು ಅಡುಗೆ ಮಾಡ್ತೀನಿ ಗೊತ್ತಾ? ಹೋಳಿಗೆ, ಅನ್ನ, ಸಾರು, ನಿಮಗೋಸ್ಕರ ಇನ್ನೂ ಬೇರೆ ಬೇರೆ ಎಲ್ಲ ಅಡುಗೆ ಮಾಡಿಟ್ಟಿದ್ದೀನಿ. ನನ್ನ ಮಕ್ಕಳು ಬರ್ತಿದ್ದಾರೆ ಅಂತ ಗೊತ್ತಾ? ಬನ್ನಿರಿ, ಊಟ ಮಾಡಿ ಬರ್ರು. ಹೌದಾ, ನೀವು ಅಡುಗೆ ಮಾಡಿದ್ದೀರಾ? ಮತ್ತು ಊಟಕ್ಕೆ ಕರಿಬೇಕಾದ್ರೆ ಬೆಲ್ಲೇನು ಹೊಡಿಲಿಲ್ಲ ನೀವು? ಬೆಲ್ಗಿಲ್ ಮಾಡಲ್ವಾ ನೀವು? ಬೆಲ್ಲ ಹಂಗಂದ್ರೆ ಹುಡುಗ ಏನೇನೋ ಹೇಳ್ತೀಯಲ್ಲ? ಅಲ್ಲ, ಇದೇನು ಸ್ಕೂಲೇ? ಬೆಲ್ ಮಾಡ್ತಾರೆ, ಅವಾಗ ಗಂಟೆ ಬಾರಿಸ್ತಾ ಒಳಗೆ ಹೋಗೋಕ್ಕೆ, ಅಥವಾ ಏನು ದೇವಸ್ಥಾನನೇ? ಏನಂತ ಕೇಳ್ತೀಯ? ಅಲ್ಲ, ಬೆಲ್ ನೋಡಿದ್ರೆ ನೀನು ಉಣ್ಣೋದು? ಹೌದೌದು, ನಾವು ಬೆಲ್ ಆದರೆ ಊಟಕ್ಕೆ ಬರ್ತೀವಿ, ಅದು ನಮಗೆ ಸಿಗ್ನಲ್ಲು. ನೀವು ಬೆಲ್ ಮಾಡಲಿಲ್ವಲ್ಲ, ನೀವು ಹಂಗೆ ಬಂದು ಕರಿತಿದ್ದೀರಾ, ಅದಕ್ಕೆ ಕೇಳಿದ್ವಿ. ನಿಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ ಹಾಗಾದರೆ? ಸರಿ ತಗೊಳ್ರಿ, ಆಯಿತು. ಆದರೂ ನೀವು ಒಂದ್ಸರಿ ಬೆಲ್ ಮಾಡಬೇಕಪ್ಪ, ಇಲ್ಲಾಂದರೆ ನಮ್ಮ ವಾರ್ಡನ್ ಹಂಗೆ ಹೋಗ್ಬಿಟ್ರೆ ಅಲ್ಲಿ ಹೊಡೆದ್ಬಿಡೋರು ನಮ್ಮನ್ನು, ಗೊತ್ತಾ? ಅದಕ್ಕೆ ಬೆಲ್ ಮಾಡಿರಿ ಒಂದ್ಸರಿ, ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅಲ್ಲ ನೀನು ಅಷ್ಟು ದೊಡ್ಡವಳಾಗಿದೆಯಾ, ನಿನಗೂ ಗೊತ್ತಾಗಲ್ಲ ನಮ್ಮ ಅಯ್ಯೋ ಇದು ಮನೆ ಕಂಡ್ರಮ್ಮ, ಮನೆಗೆ ಬಂದಿದ್ದೀರಾ ನೀವು? ಇಲ್ಲಿ ಏನು ಬೆಲ್ಲು ಗಿಲ್ಲು ಏನು ಮಾಡಲ್ಲ. ಬರ್ರಿ, ಫಸ್ಟ್ ಊಟ ಮಾಡ್ರಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಹೋಗಿ ಬನ್ನಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೀರಾ. ಅಮ್ಮ ಅಂತಾನೂ ಒಂದ್ಸರಿನೂ ಮಾತಾಡಿಸ್ತಿಲ್ಲ. ನನಗೆ ಭಾಳ ಬೇಜಾರಾಗ್ತೈತಮ್ಮ ನೀವಿಬ್ರು ಮಾಡೋದು ನೋಡಿದ್ರೆ. ಆಗಲಿ, ಇರ್ಲಿ, ಬರ್ರಿ, ಆಮೇಲೆ ಮಾತಾಡೋಣಂತೆ. ಫಸ್ಟ್ ಊಟ ಮಾಡಿ ಬರ್ರಮ್ಮ ಇಬ್ರು. ಅದೇನೇ ಮಕ್ಕ ಹಳ್ಳೆನ ಕುಡ್ದಾಳು ಮಾಡ್ಕೊಂಡು ನಿಂತಿದೀಯಾ? ಏನಾಯ್ತು ಅಂತದು? ಹುಡುಗರೆಲ್ಲ ಊಟ ಮಾಡಿದ್ರೆ ನಾನೆಲ್ಲೋ ಕೆಲಸ ಇತ್ತಂತ ಹೋದೆ, ಜಲ್ದಿ ಮುಗಿಲೇ ಇಲ್ಲ. ಈಗ ಬಂದೆ ಅತ್ಲ ಮನೆಗೆ. ಅಮ್ಮಯ್ಯ ಬಂದ್ಲೆ? ಇಲ್ಲ ಕಣಪ್ಪ, ಅಮ್ಮಯ್ಯ ಬಂದಲ್ಲ, ಗಿಮ್ಮಯ್ಯ ಬಂದಲ್ಲ. ಯಾಕೋ ಬೇಜಾರು ನನಗೆ. ಏನಪ್ಪ, ಏನೋ ಮಾಡೋಕ್ಕೋದ್ರೆ ಏನೇನೋ ಆಗ್ತೈತೆ. ಏನಾಯ್ತು ಅಂತದು? ಬೆಳಗಿನ ಚೆನ್ನಾಗಿದ್ದೆ, ಖುಷಿಯಾಗಿ ಮಕ್ಕಳು ಬಂದಾರಂತ. ಆದರೆ ಈಗೇನಾಗ್ಬಿಡ್ತು? ಅಲ್ಲ, ಹೊಸ ಮನೆ ಬಿಟ್ಟು ಮತ್ತೋ ಇಲ್ಲ ಹಳೆ ಮನೆ ಹತ್ರಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತಂಥದ್ದು? ಯಾಕೋ ಮನಸ್ಸಿಗೆ ನೆಮ್ಮದಿಲ್ಲ ಕಣಪ್ಪ. ಇವತ್ತು ನನ್ನ ಮಕ್ಕಳು ಬಂದರಂತ ಎಷ್ಟು ಖುಷಿಯಾಗಿದ್ದೆ. ಆ ಹುಡುಗರು ಯಾಕೋ ಏನೋ ನನ್ನ ಹತ್ರ ನೆಟ್ಟಿಗೆ ಮಾತಾಡೋಂಗಿಲ್ಲ, ಹೋಗಿ ಬನ್ನಿ ಅಂತೆಲ್ಲ ಮಾತಾಡಿಸ್ತವೆ. ಊಟಕ್ಕೆ ಕರಿಯಕ್ಕಂತ ಹೋಗಿದ್ದೀನಿ, ನೀನಿನ್ನ ಬೆಲ್ ಹೊಡೆದಿಲ್ಲ, ಅದಾಗಿಲ್ಲ ಇದಾಗಿಲ್ಲ, ನೀ ಬೆಲ್ ಮಾಡಬೇಕು ಅಂತ ಕೇಳ್ತಾವಲ್ಲಪ್ಪ. ನೀನು ತಲೆಗಿರ ನಾನು ಕೆಟ್ಟೋಗ್ಬಿಡ್ತೇನಪ್ಪ ನನ್ನ ಮಕ್ಕಳಿಗೆ. ಅಯ್ಯೋ, ಅದೇ ನನಗೆ ಭಯ ಆಗ್ತಿರೋದು. ತಿಗೆ ಹಂಗೆ ಯಾಕಂದ್ಕಂತಿ? ಅವ್ರಿಗೆ ಯಾಕೆ ತಲೆ ಕೆಡ್ತತ್ತೆ? ಎಲ್ಲ ಚೆನ್ನಾಗಿದ್ದಾರೆ ಅವರು. ಇಷ್ಟು ದಿನ ಅಲ್ಲೇ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಅಲ್ಲಿದ್ರಲ್ಲ, ಹಂಗೆ ಇನ್ನು ಸ್ವಲ್ಪ ದಿನಕ್ಕೆ ಸರಿ ಆಕತ್ತಾಗ ಈಗ ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ತಡ ಆಕತ್ತೆ. ಅದಕ್ಕೆ ನೀನಾಡಿ ಮಕ್ಕ ಇಳೆ ಬಿಟ್ಕೊಂಡು ನಿಂತಿದೆಯಲ್ಲ. ಅಯ್ಯೋ, ನಾನೇನೋ ಆತೇನೋ ಅಂದ್ಕೊಂಡ್ಬಿಟ್ಟೆ. ಬಿಡು, ಏನೋ ಆಗಲ್ಲ, ಸರಿ ಆಗ್ತಾರೆ. ಇಲ್ಲ ಕಣಪ್ಪ, ಯಾಕೋ ನನಗೆ ಭಯವಾದಂಗೆ ಆಕತ್ತೆ. ಹೆಂಗನ ಆಗಲಿ ಜಲ್ದಿಗ ಒಂದು ಹೆಣ್ಣು ಒಂದು ಗಂಡು ನೋಡಿಬಿಡತ್ಲಾಗೆ, ಮದುವೆ ಅಂತೂ ಮಾಡಿ ಮುಗಿಸ್ಬಿಡೋಣತ್ಲಾಗೆ. ಆವಾಗ ಅವರು ಎಲ್ಲ ಸರಿಯಾಗಿ ಹೆಂಗೋ ಇದು ಮಾಡ್ಕೊಂಡತ್ಲಾಗಿರ್ತಾರೆ ನಮ್ಮ ಕಣ್ಣಿದ್ರಿಗೇನೆ. ಎಲ್ಲ ಜಲ್ದಿ ಹತ್ಲಾಗ ನೋಡಪ್ಪ. ಕಡೆ ನಾನು ಹಂಗೆ ಅಂದ್ಕೊಂಡಿದ್ದೆ. ಇಷ್ಟು ವರ್ಷ ಹೆಂಗತ್ಲಾಗ ದೂರ ಇದ್ರು, ಹೆಂಗೋ ಈಗ ನನ್ನ ತಂಗಿ ಮಗನೂ ಇದ್ದಾನೆ ನನ್ನ ಮಗಳಿಗೆ, ಮತ್ತು ನಮ್ಮ ಅಕ್ಕನ ಮಗಳೊಬ್ಳು ಇದ್ದಾಳೆ. ಅವ್ರನ್ನೇ ತಂದ್ಕೊಂಬಿಡು ಅನ್ಕೊಣೆ. ಎಲ್ಲಿ ಅರ್ಜೆಂಟಿಗೆ ಅಂದು ಹುಡ್ಕೋಕ್ಕಾಗಲ್ಲ. ಮತ್ತು ಹೊಸ ನೆಂಟಸ್ತಾನೆ ಆತಕ್ಕೆ ಅವರು ಎಲ್ಲರೂ ನಂಬರೇ ಆಗ್ತಾರೆ, ಇವರು ನಂಬರು ಅನ್ನಂಗೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹಂಗೆ ಇರ್ಬೋದು. ಅತ್ಲಾಗ ಸಂಬಂಧಿಕರನ್ನೇ ತಂದ್ಕೊಂಡ್ರೆ ಅಲ್ಲ, ಸುಮ್ಮನೆ ಹಂಗೆ ಮಾಡಿ ನಮ್ಮ ಅಕ್ಕ ತಂಗಿರಿಗೆ ಹೇಳ್ಕೊಳ್ಸ್ನಿ ತಡೆಯತ್ಲಾಗ. ಅವರು ಬಂದು ಜಲ್ದಿ ನಾಳೆ ನಾಡಿದ್ದನ್ನೋದೇ ತಡವದೇ ಮಾಡೋದು ಬೇಡ ಕಣೆ, ಮಾಡಿಬಿಡೋಣ ಅತ್ಲಾಗೆ. ಅಲ್ಲ, ನನ್ನ ಮಕ್ಕಳಿಗೆ ಅವರು ಹೊರಗೆ ಹಾಕ್ತಾರೇನು? ನಾನು ನೋಡಿದೆ ಭಾಳ ದಿನ ಆಗಿತ್ತು. ನಿಮ್ಮ ಅಕ್ಕ ತಂಗಿರು ಅವರು ಹಾಸ್ಟೆಲ್ ಬಿಟ್ಟಿದ್ರಲ್ಲೇನಪ್ಪ ಹುಡುಗಿಯರನ್ನ? ಮತ್ತು ಆ ಹುಡುಗನೂ ಹಾಸ್ಟೆಲಾಗಿದ್ನಲ್ಲೇ? ಕರೆಕ್ಟು. ಸರಿ ತಗೊಳಪ್ಪ, ಆಯಿತು. ನೀನು ಫೋನ್ ಮಾಡಿ ವಿಚಾರಿಸ್ಕೊಂಡು ಜಲ್ದಿ ಇದು ಮಾಡಪ್ಪತ್ಲಾಗೆ. ಲೇ ಪಾಪ ಎಲ್ಲರೂ ನನ್ನ ಮೊಮ್ಮಕ್ಕಳೆಲ್ಲೋ? ಅಯ್ಯೋ, ನಾನಂತೂ ಎಷ್ಟು ವರ್ಷ ಆಗ್ಬಿಡ್ತಪ್ಪ ನನ್ನ ಮೊಮ್ಮಕ್ಕಳು ನೋಡ್ದೆ. ಅವತ್ತು ಈ ಕೊಂಪೆ ಬಿಟ್ಟು ಹೋದವಳು ಇವತ್ತು ಬಂದಿದ್ದೀನಿ ಅಂದರೆ ಅದು ನನ್ನ ಮೊಮ್ಮಕ್ಕಳಿಗೋಸ್ಕರ ಅಷ್ಟೇ. ಇಲ್ಲ ಅಂದಿದ್ರೆ ಈ ಕೊಂಪೆಗೆ ಕಲಿರ್ತಿದ್ದಿಲ್ಲ ನಾನು, ಗೊತ್ತೇ? ಫಸ್ಟ್ ನನ್ನ ಮೊಮ್ಮಕ್ಕಳು ನೋಡ್ಬೇಕು. ಎಲ್ಲ ಇದ್ದಾರಲ್ಲೇ? ಅಮ್ಮ ಈಗ ಬಂದೆ? ಅಯ್ಯೋ, ನಾನು ಆಗಲೇ ಬಂದು ಕೇಳಿದೆಲ್ಲ ಒಳಗ್ಸಿನ ಅಮ್ಮ ಬಂತೆ ಅಂತ. ಹೆಂಗೋ ಬಿಡತ್ಲ, ಒಳ್ಳೆ ಟೈಮಿಗೆ ಬಂದಿದ್ಯಾ? ಇದ್ದಾರೆ, ಕರಿತೀನಿ ತಡಿ. ಇಲ್ಲಿಗೆ ಕರ್ಸೋಣ, ಇಲ್ಲ ಹೊಸ ಮನೆಗೆ ಹೋಗೋಣ? ನಾನು ಹಂಗಿದ್ರು ಹೊಸ ಮನೆಗೆ ಕಾಲಿಡಲ್ಲ ಕಣ. ಇದು ನನ್ನ ಗಂಡ ಬದುಕಿ ಬಾಳಿರೋ ಮನೆ ಇದು. ನಾನು ನನ್ನ ಮೊಮ್ಮಕ್ಕಳನ್ನ ಇಲ್ಲಿಂದನೇ ಕಳಿಸಿದ್ದು. ನಾನು ಇಲ್ಲಿ ನೋಡೇ ಆಮೇಲೆ ಮುಂದಕ್ಕೆ ಕಾಲಿಡೋದು. ನಾನು ಅಲ್ಲೇವರೆಗೂ ಮನೆಗೆ ಕಾಲಿಡಲ್ಲ ನೋಡಿ ನಾನು. ಯಾಕೆ ಲೋಲಿ, ಒಳ್ಳೆ ಹಿಂಗೆ ತಿಂದು ಮಂಗನಂಗೆ ಮಾಡ್ಕೊಂಡಿಯಲ್ಲ ಮಕ್ಕನ? ಯಾಕೆ ನನ್ನ ಮೊಮ್ಮಕ್ಕಳನ್ನ ಇನ್ನೂ ಎಲ್ಲನೂ ಕಳಿಸ್ಬೇಕಂತ್ಕೊಂಡಿದ್ದೀಯೇನೋ? ಆವಾಗೇನೋ ಬಿಟ್ಟಿದ್ದೀನಿ, ಇವಾಗೇನೋ ನನ್ನ ಮೊಮ್ಮಕ್ಕಳು ತಂಟಿ ಬಾ, ನಿನಗೈತೆ ಗ್ರಾಚಾರ ಅದು ಯಾವಳು.
ಸುಮ್ಮನಿರತ್ತೆ ನನ್ನ ನಿನಗೇನೆ ಬಂದದರೆ ನಿಮ್ಮ ಮೊಮ್ಮಕ್ಕಳು ನೋಡ್ಬೇಕಾ ನೋಡು ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡ್ತೀಯ ನನಗೂ ನಿನಗೂ ಮೊದಲೇ ಸರಿ ಬರಲ್ಲ ಇಲ್ಲಂತೆಲ್ಲ ಮಾತಾಡಿ ಇನ್ನೂ ಸ್ವಲ್ಪ ನೀನು ನೋವು ಕೊಡ್ಬೇಡ ನನಗೆ ಹೋಗಿ ಬಂದದರೇನೋ ನೋಡ್ಕೆ ಏ ಅನು ಮನು ಬರ್ರ ಇಲ್ಲಿ ಯಾರು ಬಂದಾರ ನೋಡ್ರಿ ಅನು ಬಾರಮ್ಮ ನಿಮ್ಮ ಅಜ್ಜಿ ಬಂದತ್ತೆ